questions about Yakshawastra. Yeah, ma'am. Yes. Ma'am, ಹೇಳಿ ಬ್ರೈಡ್ ಆಗೋದು ಯಾವಾಗ ನೀವು? ಯಾವಾಗ ಶಾಪಿಂಗ್ ಮಾಡೋದು? ಒಳ್ಳೆ ಕ್ವೆಶ್ಚನ್. ಆಕ್ಚುಲಿ ಅದ್ರ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡಿಲ್ಲ. ಬಟ್ ಎಲ್ಲ ಹುಡುಗಿ ತರ ನನಗೂ ಡೆಫಿನೆಟ್ಲಿ ಆಸೆ ಇದೆ. ಬ್ರೈಡ್ ಆಗ್ಬೇಕು, ಮದ್ವೆ ಆಗ್ಬೇಕು, ಯಕ್ಷವಸ್ತ್ರ ಇಂದ ಡಿಸೈನ್ ಮಾಡಿಸ್ಕೊಂಡು ಬ್ರೈಡ್ ಆಗ್ಬೇಕು ಅಂತ ಆಸೆ ಇದೆ. ಬಟ್ ನಾಟ್ ಯೆಟ್, ನಾಟ್ ಸೋ ಸೂನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾಟ್ ಸೋ ಸೂನ್. ನಾನು ಕಾಂತಾರ ಸಿನಿಮಾ ನೋಡಿದ್ರಾ? ಹೇಗೆ ಅನ್ಸುತ್ತೆ? ನಿಜವಾಗ್ಲೂ ಅದಕ್ಕೆ ವರ್ಡ್ಸ್ ಇಲ್ಲ ಬಿಡಿ. ನಾನು ಎಷ್ಟು ಹೇಳಿದ್ರು ಅದು ವರ್ಡ್ಸ್ ಅಲ್ಲಿ ಡಿಸ್ಕ್ರೈಬ್ ಮಾಡಕ್ ಆಗಲ್ಲ. ನಾನು ಒಂದು ಮಾತು ಹೇಳ್ತೀನಿ, ನಾನು ಹತ್ಕೊಂಡು ಹೊರಗಡೆ ಬಂದಿದ್ದೀನಿ ಸಿನಿಮಾಯಿಂದ. ಕ್ಲೈಮ್ಯಾಕ್ಸ್ ಪೋರ್ಷನ್ ಅಂತೂ ಚಾಮುಂಡಿ ಅವತಾರ ಬಂದಿದ್ದು ಯಾರು ಯಾರ್ಯಾರು ನೋಡಿಲ್ವಾ, ಬ್ರೇಕಿಂಗ್ ಇಟ್. ಚಾಮುಂಡಿ ಅವತಾರ ಬಂದಿರೋದು ನನಗೆ ಮನ್ಸಿಗೆ ತುಂಬಾನೇ ಟಚ್ ಆಯ್ತು. ಅದು ದಸರಾ ಹಬ್ಬದ ದಿನ, ವಿಜಯದಶಮಿ ದಿನ ಅದು ಬಂದಿರೋದು ನನಗೆ ನಿಜವಾಗ್ಲೂ ಇಷ್ಟ ಆಯ್ತು. ಅಂಡ್ ದೊಡ್ಡ ನಮಸ್ಕಾರ ಅವ್ರಿಗೆ ಎಲ್ಲ, ಫುಲ್ ಟೀಮ್ಗೆ, ರಿಷಬ್ ಶೆಟ್ಟಿ ಸರ್ಗೆ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ. ಬಿಕಾಸ್ ರಿಯಲಿ 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 ವೆಲ್ ಡನ್. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತೂ ಗ್ಲೋಬಲ್ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ. ಅಂಡ್ ಯಾವುದೋ ಸಬ್ಜೆಕ್ಟ್ ಅಲ್ಲ, ನಮ್ಮ ತುಳುನಾಡಿನ ನಮ್ಮ ಡೆಮಿಗಾಡ್ಸ್ ಅಂತ ಏನ್ ಹೇಳ್ತೀವಿ, ನಮ್ಮ ದೈವನ ತೋರಿಸಿ ಅವರು ಆ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ. ನಿಜವಾಗ್ಲೂ ಇದ್ರ ಬಗ್ಗೆ ನಂಗೆ ತುಂಬಾನೇ ಹೆಮ್ಮೆ ಇದೆ. ನಾನು ಈ ನಾಡಲ್ಲಿ ಹುಟ್ಟಿರೋದು ನನಗೆ ತುಂಬಾ ಹೆಮ್ಮೆ ಇದೆ. ಅಂಡ್ ನನಗೂ ಆ ತರ ಸಿನಿಮಾ ಮಾಡ್ಬೇಕು ಅಂತ ಇನ್ನಷ್ಟು ಒಂದು ಮೋಟಿವೇಶನ್ ಸಿಗ್ತಾ ಇದೆ. ಸೊ ಎಸ್, ನಾನು ಹತ್ಕೊಂಡಿದ್ದೀನಿ ನಿಜವಾಗ್ಲೂ. ಸಿನಿಮಾ ನೋಡಿ ರಿಷಬ್ ಶೆಟ್ಟಿ ಸರ್ ಅವರ ಆಕ್ಟಿಂಗ್ ನೋಡಿ ಹತ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ಅಷ್ಟು ಇಷ್ಟ ಆಯ್ತು ನನಗೆ ಸಿನಿಮಾ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ. ಬಿಗ್ ಬಾಸ್ ಇಸ್ ಅಂದ್ರೆ ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಇನ್ನು ಎಲ್ರು ಪರ್ಸನಾಲಿಟಿ ಇನ್ನು ಕರೆಕ್ಟ್ ಆಗಿ ಅದು ಅರ್ಥ ಆಗ್ತಾ ಇಲ್ಲ. ಬಟ್ ಹೋಗ್ತಾ ಹೋಗ್ತಾ ಬಿಗ್ ಬಾಸ್ ಡೆಫಿನೆಟ್ಲಿ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಇವಾಗ ಸದ್ಯಕ್ಕೆ ಒಂದು 3 ವಾರ ಹೀಗೆ ಇರುತ್ತೆ. ಇವತ್ತು ಡಬಲ್ ಎಲಿಮಿನೇಷನ್, ನಿಮಗೆ ಯಾರು ಬರ್ಬೋದು ಅಂತ? ಡಬಲ್ ಎಲಿಮಿನೇಷನ್ ಇವತ್ತು ಯಾರು ಹೊರಗೆ ಬರ್ಬೋದು ಅಂತ? ಯಾರು ಹೊರಗೆ ಬರ್ಬೋದು ಅಂತ ನಾನು ನಿಜವಾಗ್ಲೂ ಹೇಳಕ್ಕಾಗಲ್ಲ. ಇವಾಗ ಯಾರು ಅನ್ಕೊಂಡಿದ್ರು ನಮ್ಮ ಸೀಸನ್ ಅಲ್ಲೇ ಯಮುನಾ ಮ್ಯಾಮ್ ಆಚೆ ಹೋಗ್ತಾರೆ ಅಂತ ಯಾರು ಅನ್ಕೊಂಡಿದ್ರು ಫಸ್ಟ್ ವಾರದಲ್ಲಿ? ಯಾರು ಅನ್ಕೊಂಡಿರಕ್ಕಾಗಲ್ಲ. ಸೊ ಫಸ್ಟ್ ವಾರದ ಎಲಿಮಿನೇಷನ್ ಇಸ್ ಆಲ್ವೇಸ್ ಒಂಥರ ಅದ್ ಹೇಳಕ್ಕಾಗಲ್ಲ. ಅಂಡ್ ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್. ಯಾ, ದಟ್ ಇಸ್ ಇಟ್. ನನ್ನ ಫೇವ್ರೆಟ್ ಸದ್ಯಕ್ಕೆ ಮಲ್ಲಮ್ಮ. ನಂಗೆ ಮಲ್ಲಮ್ಮ ತುಂಬಾನೇ ಕ್ಯೂಟ್ ಅನ್ನಿಸ್ತಾರೆ. ನಂಗೆ ತುಂಬಾ ಇಷ್ಟವಾದಂತ ಕಂಟೆಸ್ಟೆಂಟ್. ಬಟ್ ಅಪಾರ್ಟ್ ಫ್ರಮ್ ಮಲ್ಲಮ್ಮ ಎಲ್ರಿಗೂ ಇಷ್ಟ ಆಗ್ತಾರೆ. ಬಟ್ ಅಪಾರ್ಟ್ ಫ್ರಮ್ ಹರ್ ನಂಗೆ ಧನುಷ್ ಅವರು ತುಂಬಾ ಇಷ್ಟ ಆಗ್ತಾ ಇದಾರೆ. ಬಿಕಾಸ್ ತುಂಬಾನೇ ಡೀಸೆಂಟ್ ಆಗಿ ಆಡ್ತಾ ಇದಾರೆ. ನನ್ನ ಫ್ರೆಂಡ್ ಕೂಡ ಧನುಷ್ ಅಂಡ್ ಸ್ಪಂದನ ಕೂಡ ನಾನು ಒಳ್ಳೆ ಫ್ರೆಂಡು. ಸೊ ಅವ್ರ 3 ಜನ ನಂಗೆ ತುಂಬಾನೇ ಇಷ್ಟ ಆಗ್ತಾರೆ. ಮೇಡಮ್, ರಕ್ಷಿತ್ ಅವ್ರು ರೀ ಎಂಟ್ರಿ ತಗೊಂಡಿದ್ದಾರೆ. ಹಾ, ಏನಿಸುತ್ತೆ ಬಗ್ಗೆ? ಸರಿ, ರಕ್ಷಿತ್ ಅವ್ರು ಎಲಿಮಿನೇಟ್ ಆಗಿದ್ರು, ರೀ ಎಂಟ್ರಿ ತಗೊಂಡಿದ್ದಾರೆ. ರಕ್ಷಿತ್ ಅವರು ಆಕ್ಚುಲಿ ಅವ್ರನ್ನು ಸೇರಿಸ್ಕೊಬೇಕು ನನ್ನ ಫೇವ್ರೆಟ್ ಲಿಸ್ಟ್ಗೆ. ನನ್ ಗೊತ್ತಿದ್ದು, ಐ ಥಿಂಕ್ ಒಂದು ಅಂದಾಜಿತ್ತು ನಮ್ಗೆ, ಮೊದಲನೇ ದಿನ ಹೆಂಗ್ ಎಲ್ರು ವೋಟ್ ಔಟ್ ಮಾಡಿ ಕಳಿಸ್ಬಿಡ್ತಾರೆ. ಬಿಕಾಸ್ ಅವ್ರ ಸಾಮರ್ಥ್ಯ ಯಾರು ನೋಡೇ ಇಲ್ಲ ಇದುವರೆಗೂ. ಅವ್ರ ಕೇಪಬಿಲಿಟಿ ನೋಡಿಲ್ಲ, ಪೊಟೆನ್ಶಿಯಲ್ ನೋಡಿಲ್ಲ. ಜಸ್ಟ್ ಬಿಕಾಸ್ ಅವರು ಪಾಪ ಅವ್ರಿಗೆ ಭಾಷೆ ಬರಲ್ಲ, ಅವ್ರು ಮಾತಾಡೋದೇ ಹಾಗೆ. ಸೊ ಅದರಿಂದ ಅವ್ರು ಫೇಮಸ್ ಆಗಿದ್ದಾರೆ ಅಂದ್ರೆ ಅವ್ರ ತಪ್ಪಲ್ಲ ಅದು. ಸೊ ಅವ್ರು ತುಂಬಾ ಮುಗ್ಧ ಹುಡುಗಿ, ತುಂಬಾನೇ ಒಂದು ಎಂಟರ್ಟೈನಿಂಗ್ ಫ್ಯಾಕ್ಟರ್ ತುಂಬಾ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಹ್ಯಾಪಿ ಶಿ ಇಸ್ ಬ್ಯಾಕ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಯಾ.